ಕಿರುಕುಳಕ್ಕೆ ಕಡಿವಾಣ ಹಾಕೋಕೆ ಹೊಸ ಬಿಲ್ ಅನ್ನು ತರುವ ಸಾಧ್ಯತೆ ಇದೆ. ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ಇದನ್ನ ತರುವ ಪ್ಲಾನ್ ಮಾಡ್ತಾ ಇದೆ ಸರ್ಕಾರ. ಹೊಸ ಕಾಯ್ದೆಯಲ್ಲಿ 3 ಪ್ರಮುಖ ಅಂಶಗಳಿರುತ್ತೆ. ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನ ತಡೆಗಟ್ಟುವ ಸಲುವಾಗಿ ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳವನ್ನ ಕಾಗ್ನಿಸಬಲ್ ಆಫೆನ್ಸ್ ಅಂತ ಹೇಳಿ ಪರಿಗಣನೆ ಮಾಡೋದು. ಈ ಹೊಸ ಕಾನೂನಿನ ಅಡಿಯಲ್ಲಿ ಕೇಸ್ ದಾಖಲಾದ್ರೆ ನಾನ್ ಬೇಲಬಲ್ ಪ್ರಕರಣ ಕಿರುಕುಳ ನೀಡಿದವರ ವಿರುದ್ಧವಾಗಿ ದಾಖಲಾಗೋದು ಕೂಡ ಅಭಿಷೇಕ್ ವಿವರಿಸ್ತಾ ಇದ್ರಿ. 3 ಪ್ರಮುಖ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಹೊಸ ಬಿಲ್ ತರುವ ಪ್ರಯತ್ನ, ಅದನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಲಿಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸ್ತಿರೋದು. ಸದ್ಯಕ್ಕೆ ಆಗ್ತಾ ಇರುವ ಈ ಕಿರುಕುಳ ಏನಿದೆ ಮೈಕ್ರೋ ಫೈನಾನ್ಸ್ ನಿಂದ ಯಾವ ರೀತಿ ರಕ್ಷಣೆ ಸಿಗಬಹುದು ಈ ಬಿಲ್ ಜಾರಿಯಾದ ನಂತರದಲ್ಲಿ? ಸ್ಮಿತಾ, ಬೇಸಿಕಲಿ ಈಗ 11 ಜನರ ಸಮಸ್ಯೆಗಳನ್ನು ನಾವು ನಮ್ಮ ರಿಪಬ್ಲಿಕ್ ಕನ್ನಡ ಇಡೀ ರಾಜ್ಯಾದ್ಯಂತ ಓಡಾಡಿ ಅದನ್ನು ವರದಿ ಮಾಡಿದ್ದೇವೆ. ಈ ವರದಿಯ ಗಮನವನ್ನು ಕೂಡ ಸಿಎಂ ರವರಿಗೆ ತಂದಿರುವಂಥದ್ದು. ಕಳೆದ ಅನೇಕ ದಿನಗಳಿಂದ ಇದನ್ನು ಸಿಎಂ ಗಮನಕ್ಕೆ ತರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದು ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ, ಇದನ್ನು ಕಡ್ಡಾಯವಾಗಿ ನಾವು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ. ಇವತ್ತು ನಮ್ಮ ಪ್ರಯತ್ನದ ಫಲ ಇವತ್ತು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುವಂಥ ನಿರೀಕ್ಷೆ ನಮಗಿರುವಂಥದ್ದು. ಮೊದಲನೇದಾಗಿ ಏನಾಗಬಹುದು, ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ಯಾರು ಕೊಡ್ತಿದ್ದಾರೆ ಅವರ ಅಫೆನ್ಸನ್ನು ಕಾಗ್ನಿಸಬಲ್ ಆಗಿ ಪರಿಗಣನೆಗೆ ತೆಗೆದುಕೊಳ್ತಾರೆ. ಆ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಅವರನ್ನ ಯಾವುದೇ ವಾರಂಟ್ ಇಲ್ಲದೆ ಅವರ ಮೇಲೆ ನೇರವಾಗಿ ಆರೋಪ ಕಂಡು ಬಂದಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತ ಪ್ರಾಥಮಿಕ ಹಂತದಲ್ಲೇ ಕಂಡು ಬಂದ್ರೆ ಅವರನ್ನ ವಶಕ್ಕೆ ಪಡೆಯುವಂಥದ್ದು. ಅದರ ಜೊತೆಗೆ ಅವರ ಕಾಗ್ನಿಸಬಲ್ ಅಫೆನ್ಸ್ ಮಾಡಿದ್ದಾರೆ ಅಂತ ಪ್ರೂವ್ ಆದಂತಹ ಸಂದರ್ಭದಲ್ಲಿ ಕನಿಷ್ಠ ಆದರೂ 3 ವರ್ಷ ಅವರಿಗೆ ಜೈಲಿಗೆ ಕಳಿಸುವಂತ ಯತ್ನವನ್ನ ಮಾಡಬಹುದು. ಇಲ್ಲಿ ಸಾಲವನ್ನು ಪಡೆದು ವಾಪಸ್ ಕೊಡೋದಕ್ಕೆ ಆಗದೇ ಇರೋಂಥ ಜನರಿಗೆ ಒಂದು ಹಂತದ ಲೈಫ್ ಟೈಮ್ ಸಿಗುತ್ತೆ, ಒಂದು ಹಂತದ ಲೈಫ್ ಲೈನ್ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕೆಂದರೆ ಸದ್ಯದ ಮಟ್ಟಿಗೆ ನನ್ನ ಬಳಿ ಹಣವಿಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಅವರ ಬಳಿ ದಾಖಲಾತಿ ಇದ್ದರೆ ಅದನ್ನು ಅವರು ಬ್ಯಾಂಕ್ಗಳಿಗೆ ಆಗಿರ್ಬೋದು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿಗಳಿಗಾಗಿರ್ಬೋದು, ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಗೆ ಅವರು ಅದನ್ನು ನೀಡಿದ ನಂತರ ಒಂದಿಷ್ಟು ದಿನಗಳ ಸಮಯಾವಕಾಶವನ್ನು ನೀಡಬಹುದಾಗಿರೋಂಥದ್ದು. ಇಂತಹ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿಂದ ಏನು ಅವರು ಜೀವವನ್ನು ಕಳೆದುಕೊಳ್ತಾ ಇದ್ರು ಅದಕ್ಕೆ ತಾತ್ಕಾಲಿಕವಾದಂಥ ತಡೆ ಸಿಗುತ್ತೆ. ಅವರು ಜೀವ ಕಳೆದುಕೊಳ್ಳುವಂಥ ಹಂತದವರೆಗೂ ಹೋಗದಿರುವಂಥ ಪ್ರೊಟೆಕ್ಷನನ್ನು ಈ ಒಂದು ಹೊಸ ಬಿಲ್ ಆಗಿರ್ಬೋದು ಅಥವಾ ಸುಗ್ರೀವಾಜ್ಞೆ ತರುವಂಥ ಸಾಧ್ಯತೆ ಇರೋದ್ರಿಂದ ಸಾಮಾನ್ಯವಾಗಿ ಹೆಚ್ಚಾಗಿ ಈ ಮೈಕ್ರೋ ಫೈನಾನ್ಸನ್ನು ಯಾರು ಪಡಿತಾರೆ ಅಂದರೆ ತೀರಾ ಆದಾಯ ಕಡಿಮೆ ಇರೋವಂಥವ್ರು, ಸುಮಾರು 1 ರಿಂದ 2 ಲಕ್ಷ ಹಣಕ್ಕೂ ಕೂಡ ಪರದಾಡದವರು ಈ ಒಂದು ಮೈಕ್ರೋ ಫೈನಾನ್ಸ್ನ ಪಡೆಯೋದಕ್ಕೆ ಹೋಗ್ತಾರೆ. ಅಂಥವರು ಈ ಫೈನಾನ್ಸ್ ಕಂಪ್ನಿಗಳು ಅವರನ್ನು ಯಾವ ರೀತಿ ಕಿರುಕುಳ ಕೊಡ್ತಿದೆ ಅಂತ ನಾವು ನಿರಂತರವಾಗಿ ವರದಿ ಮಾಡಿರೋದ್ರಿಂದ ಎಲ್ಲೆಲ್ಲಿ ಲೋಪದೋಷಗಳಿದೆ, ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ, ಆ ಲೂಪ್ ಹೋಲ್ಸನ್ನು ಕವರ್ ಮಾಡೋದಕ್ಕೆ ಸರ್ಕಾರ ಏನು ಮಾಡಬೇಕಾಗುತ್ತೆ, ಕಾನೂನು ಇಲಾಖೆ ಏನು ಮಾಡಬೇಕಾಗುತ್ತೆ, ಪೊಲೀಸರು ಏನು ಮಾಡಬೇಕಾಗುತ್ತೆ, ಅದ್ರ ಜೊತೆ ಈ ಫೈನಾನ್ಷಿಯಲ್ ಕಂಪ್ನಿಗಳು ಏನು ಮಾಡಬೇಕಾಗುತ್ತೆ, ಈ ಎಲ್ಲ ವಿಚಾರಗಳನ್ನು ಎಲ್ಲ ಆಯಾಮಗಳಿಂದಲೂ ಪರಿಶೀಲನೆ ಮಾಡಿ ಆ ಲೂಪ್ ಹೋಲ್ಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿ ಹಾಕಿ ಅದಾದ ನಂತರ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾಯ್ದೆ ಅಥವಾ ಹೊಸ ಕಾನೂನನ್ನು ಜಾರಿಗೆ ತರಲು ಬೇಕಾಗಿರುವಂಥ ಅಂಶಗಳ ಸಮಾಲೋಚನೆ ಸಭೆ ಇವತ್ತು ನಡೆಯುತ್ತೆ. ಕನ್ಸ್ಯೂಮರ್ಗೆ ಒಂದು ಹಂತದ ಪ್ರೊಟೆಕ್ಷನ್ ಇವತ್ತಿನ ಮೀಟಿಂಗ್ ನಂತರ ದೊರೆತರೆ ಬ್ಯಾಂಕಿಂಗ್ನವರ ಕಿರುಕುಳಕ್ಕೆ ಇವತ್ತು ಮತ್ತೊಂದು ಹಂತದ ಫುಲ್ ಸ್ಟಾಪ್ ಸಿಗುವಂಥ ಸಾಧ್ಯತೆ. ಅದ್ರ ಜೊತೆಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಗ್ರಾಹಕರ ವಿರುದ್ಧ ಅವಹೇಳನಕಾರಿಯಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕಿರುಕುಳವನ್ನು ನೀಡ್ತಿದ್ದಂಥ ಫೈನಾನ್ಷಿಯಲ್ ಕಂಪ್ನಿಗಳ ಅಟ್ಟಹಾಸಕ್ಕೆ ಫುಲ್ ಸ್ಟಾಪ್ ಬೀಳುವಂಥ ಸಾಧ್ಯತೆ ನಾವು ನೋಡ್ತಿರೋಂಥದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಅಭಿಷೇಕ್. ಇನ್ನು ನಮ್ಮ ಪ್ರತಿನಿಧಿ ಮೈಲಾರಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, 11 ಕಿರುಕುಳಕ್ಕೆ ಕಡಿವಾಣ ಹಾಕೋಕೆ ಹೊಸ ಬಿಲ್ ಅನ್ನ ತರುವ ಸಾಧ್ಯತೆ ಇದೆ. ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ಇದನ್ನ ತರುವ ಪ್ಲಾನ್ ಮಾಡ್ತಾ ಇದೆ ಸರ್ಕಾರ. ಹೊಸ ಕಾಯ್ದೆಯಲ್ಲಿ 3 ಪ್ರಮುಖ ಅಂಶಗಳಿರುತ್ತೆ. ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನ ತಡೆಗಟ್ಟುವ ಸಲುವಾಗಿ ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳವನ್ನ ಕಾಗ್ನಿಸಬಲ್ ಆಫೆನ್ಸ್ ಅಂತ ಹೇಳಿ ಪರಿಗಣನೆ ಮಾಡೋದು. ಈ ಹೊಸ ಕಾನೂನಿನ ಅಡಿಯಲ್ಲಿ ಕೇಸ್ ದಾಖಲಾದ್ರೆ ನಾನ್ ಬೇಲಬಲ್ ಪ್ರಕರಣ ಕಿರುಕುಳ ನೀಡಿದವರ ವಿರುದ್ಧವಾಗಿ ದಾಖಲಾಗೋದು ಕೂಡ ಅಭಿಷೇಕ್ ವಿವರಿಸ್ತಾ ಇದ್ರಿ. 3 ಪ್ರಮುಖ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಹೊಸ ಬಿಲ್ ತರುವ ಪ್ರಯತ್ನ, ಅದನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಲಿಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸ್ತಿರೋದು. ಸದ್ಯಕ್ಕೆ ಆಗ್ತಾ ಇರುವ ಈ ಕಿರುಕುಳ ಏನಿದೆ ಮೈಕ್ರೋ ಫೈನಾನ್ಸ್ ನಿಂದ ಯಾವ ರೀತಿ ರಕ್ಷಣೆ ಸಿಗಬಹುದು ಈ ಬಿಲ್ ಜಾರಿಯಾದ ನಂತರದಲ್ಲಿ?
ಸ್ಮಿತಾ, ಬೇಸಿಕಲಿ ಈಗ 11 ಜನರ ಸಮಸ್ಯೆಗಳನ್ನು ನಾವು ನಮ್ಮ ರಿಪಬ್ಲಿಕ್ ಕನ್ನಡ ಇಡೀ ರಾಜ್ಯಾದ್ಯಂತ ಓಡಾಡಿ ಅದನ್ನು ವರದಿ ಮಾಡಿದ್ದೇವೆ. ಈ ವರದಿಯ ಗಮನವನ್ನು ಕೂಡ ಸಿಎಂ ರವರಿಗೆ ತಂದಿರುವಂಥದ್ದು. ಕಳೆದ ಅನೇಕ ದಿನಗಳಿಂದ ಇದನ್ನು ಸಿಎಂ ಗಮನಕ್ಕೆ ತರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದು ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ, ಇದನ್ನು ಕಡ್ಡಾಯವಾಗಿ ನಾವು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ. ಇವತ್ತು ನಮ್ಮ ಪ್ರಯತ್ನದ ಫಲ ಇವತ್ತು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುವಂಥ ನಿರೀಕ್ಷೆ ನಮಗಿರುವಂಥದ್ದು. ಮೊದಲನೇದಾಗಿ ಏನಾಗಬಹುದು, ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ಯಾರು ಕೊಡ್ತಿದ್ದಾರೆ ಅವರ ಅಫೆನ್ಸನ್ನು ಕಾಗ್ನಿಸಬಲ್ ಆಗಿ ಪರಿಗಣನೆಗೆ ತೆಗೆದುಕೊಳ್ತಾರೆ. ಆ ಕಾಗ್ನಿಸಬಲ್ ಅಫೆನ್ಸ್ ಅಂದರೆ ಅವರನ್ನು ಯಾವುದೇ ವಾರಂಟ್ ಇಲ್ಲದೆ ಅವರ ಮೇಲೆ ನೇರವಾಗಿ ಆರೋಪ ಕಂಡು ಬಂದಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತ ಪ್ರಾಥಮಿಕ ಹಂತದಲ್ಲೇ ಕಂಡು ಬಂದರೆ ಅವರನ್ನು ವಶಕ್ಕೆ ಪಡೆಯುವಂಥದ್ದು. ಅದರ ಜೊತೆಗೆ ಅವರ ಕಾಗ್ನಿಸಬಲ್ ಅಫೆನ್ಸ್ ಮಾಡಿದ್ದಾರೆ ಅಂತ ಪ್ರೂವ್ ಆದಂಥ ಸಂದರ್ಭದಲ್ಲಿ ಕನಿಷ್ಠ ಆದರೂ 3 ವರ್ಷ ಅವರಿಗೆ ಜೈಲಿಗೆ ಕಳಿಸುವಂಥ ಯತ್ನವನ್ನು ಮಾಡ್ಬೋದು. ಇಲ್ಲಿ ಸಾಲವನ್ನು ಪಡೆದು ವಾಪಸ್ ಕೊಡೋದಕ್ಕೆ ಆಗದೇ ಇರೋಂಥ ಜನರಿಗೆ ಒಂದು ಹಂತದ ಲೈಫ್ ಟೈಮ್ ಸಿಗುತ್ತೆ, ಒಂದು ಹಂತದ ಲೈಫ್ ಲೈನ್ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕೆಂದರೆ ಸದ್ಯದ ಮಟ್ಟಿಗೆ ನನ್ನ ಬಳಿ ಹಣವಿಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಅವರ ಬಳಿ ದಾಖಲಾತಿ ಇದ್ದರೆ ಅದನ್ನು ಅವರು ಬ್ಯಾಂಕ್ಗಳಿಗೆ ಆಗಿರ್ಬೋದು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿಗಳಿಗಾಗಿರ್ಬೋದು, ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಗೆ ಅವರು ಅದನ್ನು ನೀಡಿದ ನಂತರ ಒಂದಿಷ್ಟು ದಿನಗಳ ಸಮಯಾವಕಾಶವನ್ನು ನೀಡಬಹುದಾಗಿರೋಂಥದ್ದು. ಇಂತಹ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿಂದ ಏನು ಅವರು ಜೀವವನ್ನು ಕಳೆದುಕೊಳ್ತಾ ಇದ್ರು ಅದಕ್ಕೆ ತಾತ್ಕಾಲಿಕವಾದಂಥ ತಡೆ ಸಿಗುತ್ತೆ. ಅವರು ಜೀವ ಕಳೆದುಕೊಳ್ಳುವಂಥ ಹಂತದವರೆಗೂ ಹೋಗದಿರುವಂಥ ಪ್ರೊಟೆಕ್ಷನನ್ನು ಈ ಒಂದು ಹೊಸ ಬಿಲ್ ಆಗಿರ್ಬೋದು ಅಥವಾ ಸುಗ್ರೀವಾಜ್ಞೆ ತರುವಂಥ ಸಾಧ್ಯತೆ ಇರೋದ್ರಿಂದ ಸಾಮಾನ್ಯವಾಗಿ ಹೆಚ್ಚಾಗಿ ಈ ಮೈಕ್ರೋ ಫೈನಾನ್ಸನ್ನು ಯಾರು ಪಡಿತಾರೆ ಅಂದರೆ ತೀರಾ ಆದಾಯ ಕಡಿಮೆ ಇರೋವಂಥವ್ರು, ಸುಮಾರು 1 ರಿಂದ 2 ಲಕ್ಷ ಹಣಕ್ಕೂ ಕೂಡ ಪರದಾಡಂಥವ್ರು ಈ ಒಂದು ಮೈಕ್ರೋ ಫೈನಾನ್ಸ್ನ ಬಡಿಯೋದಕ್ಕೆ ಹೋಗ್ತಾರೆ. ಅಂಥವರು ಈ ಫೈನಾನ್ಸ್ ಕಂಪ್ನಿಗಳು ಅವರನ್ನು ಯಾವ ರೀತಿ ಕಿರುಕುಳ ಕೊಡ್ತಿದೆ ಅಂತ ನಾವು ನಿರಂತರವಾಗಿ ವರದಿ ಮಾಡಿರೋದ್ರಿಂದ ಎಲ್ಲೆಲ್ಲಿ ಲೋಪದೋಷಗಳಿದೆ, ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ, ಆ ಲೂಪ್ ಹೋಲ್ಸನ್ನು ಕವರ್ ಮಾಡೋದಕ್ಕೆ ಸರ್ಕಾರ ಏನು ಮಾಡಬೇಕಾಗುತ್ತೆ, ಕಾನೂನು ಇಲಾಖೆ ಏನು ಮಾಡಬೇಕಾಗುತ್ತೆ, ಪೊಲೀಸರು ಏನು ಮಾಡಬೇಕಾಗುತ್ತೆ, ಅದ್ರ ಜೊತೆ ಈ ಫೈನಾನ್ಷಿಯಲ್ ಕಂಪ್ನಿಗಳು ಏನು ಮಾಡಬೇಕಾಗುತ್ತೆ, ಈ ಎಲ್ಲ ವಿಚಾರಗಳನ್ನು ಎಲ್ಲ ಆಯಾಮಗಳಿಂದಲೂ ಪರಿಶೀಲನೆ ಮಾಡಿ ಆ ಲೂಪ್ ಹೋಲ್ಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿ ಹಾಕಿ ಅದಾದ ನಂತರ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾಯ್ದೆ ಅಥವಾ ಹೊಸ ಕಾನೂನನ್ನು ಜಾರಿಗೆ ತರಲು ಬೇಕಾಗಿರುವಂಥ ಅಂಶಗಳ ಸಮಾಲೋಚನೆ ಸಭೆ ಇವತ್ತು ನಡೆಯುತ್ತೆ. ಕನ್ಸ್ಯೂಮರ್ಗೆ ಒಂದು ಹಂತದ ಪ್ರೊಟೆಕ್ಷನ್ ಇವತ್ತಿನ ಮೀಟಿಂಗ್ ನಂತರ ದೊರೆತರೆ ಬ್ಯಾಂಕಿಂಗ್ನವರ ಕಿರುಕುಳಕ್ಕೆ ಇವತ್ತು ಮತ್ತೊಂದು ಹಂತದ ಫುಲ್ ಸ್ಟಾಪ್ ಸಿಗುವಂಥ ಸಾಧ್ಯತೆ. ಅದ್ರ ಜೊತೆಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಗ್ರಾಹಕರ ವಿರುದ್ಧ ಅವಹೇಳನಕಾರಿಯಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕಿರುಕುಳವನ್ನು ನೀಡ್ತಿದ್ದಂಥ ಫೈನಾನ್ಷಿಯಲ್ ಕಂಪ್ನಿಗಳ ಅಟ್ಟಹಾಸಕ್ಕೆ ಫುಲ್ ಸ್ಟಾಪ್ ಬೀಳುವಂಥ ಸಾಧ್ಯತೆ ನಾವು ನೋಡ್ತಿರೋಂಥದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಅಭಿಷೇಕ್. ಇನ್ನು ನಮ್ಮ ಪ್ರತಿನಿಧಿ ಮೈಲಾರಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, 11 ಕಿರುಕುಳಕ್ಕೆ ಕಡಿವಾಣ ಹಾಕೋಕೆ ಹೊಸ ಬಿಲ್ ಅನ್ನ ತರುವ ಸಾಧ್ಯತೆ ಇದೆ. ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ಇದನ್ನ ತರುವ ಪ್ಲಾನ್ ಮಾಡ್ತಾ ಇದೆ ಸರ್ಕಾರ. ಹೊಸ ಕಾಯ್ದೆಯಲ್ಲಿ 3 ಪ್ರಮುಖ ಅಂಶಗಳಿರುತ್ತೆ. ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನ ತಡೆಗಟ್ಟುವ ಸಲುವಾಗಿ ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳವನ್ನ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ಪರಿಗಣನೆ ಮಾಡೋದು. ಈ ಹೊಸ ಕಾನೂನಿನ ಅಡಿಯಲ್ಲಿ ಕೇಸ್ ದಾಖಲಾದರೆ ನಾನ್ ಬೇಲಬಲ್ ಪ್ರಕರಣ ಕಿರುಕುಳ ನೀಡಿದವರ ವಿರುದ್ಧವಾಗಿ ದಾಖಲಾಗೋದು ಕೂಡ ಅಭಿಷೇಕ್ ವಿವರಿಸ್ತಾ ಇದ್ರಿ. 3 ಪ್ರಮುಖ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಹೊಸ ಬಿಲ್ ತರುವ ಪ್ರಯತ್ನ, ಅದನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಲಿಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸ್ತಿರೋದು. ಸದ್ಯಕ್ಕೆ ಆಗ್ತಾ ಇರುವ ಈ ಕಿರುಕುಳ ಏನಿದೆ ಮೈಕ್ರೋ ಫೈನಾನ್ಸ್ನಿಂದ ಯಾವ ರೀತಿ ರಕ್ಷಣೆ ಸಿಗಬಹುದು ಈ ಬಿಲ್ ಜಾರಿಯಾದ ನಂತರದಲ್ಲಿ? ಸ್ಮಿತಾ, ಬೇಸಿಕಲಿ ಈಗ 11 ಜನರ ಸಮಸ್ಯೆಗಳನ್ನು ನಾವು ನಮ್ಮ ರಿಪಬ್ಲಿಕ್ ಕನ್ನಡ ಇಡೀ ರಾಜ್ಯಾದ್ಯಂತ ಓಡಾಡಿ ಅದನ್ನು ವರದಿ ಮಾಡಿದ್ದೇವೆ. ಈ ವರದಿಯ ಗಮನವನ್ನು ಕೂಡ ಸಿಎಂ ರವರಿಗೆ ತಂದಿರುವಂಥದ್ದು. ಕಳೆದ ಅನೇಕ ದಿನಗಳಿಂದ ಇದನ್ನು ಸಿಎಂ ಗಮನಕ್ಕೆ ತರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದು ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ, ಇದನ್ನು ಕಡ್ಡಾಯವಾಗಿ ನಾವು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ. ಇವತ್ತು ನಮ್ಮ ಪ್ರಯತ್ನದ ಫಲ ಇವತ್ತು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುವಂಥ ನಿರೀಕ್ಷೆ ನಮಗಿರುವಂಥದ್ದು. ಮೊದಲನೇದಾಗಿ ಏನಾಗಬಹುದು, ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ಯಾರು ಕೊಡ್ತಿದ್ದಾರೆ ಅವರ ಅಫೆನ್ಸನ್ನು ಕಾಗ್ನಿಸಬಲ್ ಆಗಿ ಪರಿಗಣನೆಗೆ ತೆಗೆದುಕೊಳ್ತಾರೆ. ಆ ಕಾಗ್ನಿಸಬಲ್ ಅಫೆನ್ಸ್ ಅಂದರೆ ಅವರನ್ನು ಯಾವುದೇ ವಾರಂಟ್ ಇಲ್ಲದೆ ಅವರ ಮೇಲೆ ನೇರವಾಗಿ ಆರೋಪ ಕಂಡು ಬಂದಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತ ಪ್ರಾಥಮಿಕ ಹಂತದಲ್ಲೇ ಕಂಡು ಬಂದರೆ ಅವರನ್ನು ವಶಕ್ಕೆ ಪಡೆಯುವಂಥದ್ದು. ಅದರ ಜೊತೆಗೆ ಅವರ ಕಾಗ್ನಿಸಬಲ್ ಅಫೆನ್ಸ್ ಮಾಡಿದ್ದಾರೆ ಅಂತ ಪ್ರೂವ್ ಆದಂಥ ಸಂದರ್ಭದಲ್ಲಿ ಕನಿಷ್ಠ ಆದರೂ 3 ವರ್ಷ ಅವರಿಗೆ ಜೈಲಿಗೆ ಕಳಿಸುವಂಥ ಯತ್ನವನ್ನು ಮಾಡ್ಬೋದು. ಇಲ್ಲಿ ಸಾಲವನ್ನು ಪಡೆದು ವಾಪಸ್ ಕೊಡೋದಕ್ಕೆ ಆಗದೇ ಇರೋಂಥ ಜನರಿಗೆ ಒಂದು ಹಂತದ ಲೈಫ್ ಟೈಮ್ ಸಿಗುತ್ತೆ, ಒಂದು ಹಂತದ ಲೈಫ್ ಲೈನ್ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕೆಂದರೆ ಸದ್ಯದ ಮಟ್ಟಿಗೆ ನನ್ನ ಬಳಿ ಹಣವಿಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಅವರ ಬಳಿ ದಾಖಲಾತಿ ಇದ್ದರೆ ಅದನ್ನು ಅವರು ಬ್ಯಾಂಕ್ಗಳಿಗೆ ಆಗಿರ್ಬೋದು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿಗಳಿಗಾಗಿರ್ಬೋದು, ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಗೆ ಅವರು ಅದನ್ನು ನೀಡಿದ ನಂತರ ಒಂದಿಷ್ಟು ದಿನಗಳ ಸಮಯಾವಕಾಶವನ್ನು ನೀಡಬಹುದಾಗಿರೋಂಥದ್ದು. ಇಂತಹ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿಂದ ಏನು ಅವರು ಜೀವವನ್ನು ಕಳೆದುಕೊಳ್ತಾ ಇದ್ರು ಅದಕ್ಕೆ ತಾತ್ಕಾಲಿಕವಾದಂಥ ತಡೆ ಸಿಗುತ್ತೆ.
ಏನಿರುತ್ತೆ ಅವರು ಜೀವ ಕಳೆದುಕೊಳ್ಳುವಂಥ ಹಂತದವರೆಗೂ ಹೋಗದಿರುವಂಥ ಪ್ರೊಟೆಕ್ಷನನ್ನು ಈ ಒಂದು ಹೊಸ ಬಿಲ್ ಆಗಿರ್ಬೋದು ಅಥವಾ ಸುಗ್ರೀವಾಜ್ಞೆ ತರುವಂಥ ಸಾಧ್ಯತೆ ಇರೋದ್ರಿಂದ ಸಾಮಾನ್ಯವಾಗಿ ಹೆಚ್ಚಾಗಿ ಈ ಮೈಕ್ರೋ ಫೈನಾನ್ಸನ್ನು ಯಾರು ಪಡಿತಾರೆ ಅಂದರೆ ತೀರಾ ಆದಾಯ ಕಡಿಮೆ ಇರೋವಂಥವ್ರು ಸುಮಾರು 1-2 ಲಕ್ಷ ಹಣಕ್ಕೂ ಕೂಡ ಪರದಾಡದವರು ಈ ಒಂದು ಮೈಕ್ರೋ ಫೈನಾನ್ಸ್ನ ಬಡಿಯೋದಕ್ಕೆ ಹೋಗ್ತಾರೆ. ಅಂಥವರು ಈ ಫೈನಾನ್ಸ್ ಕಂಪ್ನಿಗಳು ಅವರನ್ನು ಯಾವ ರೀತಿ ಕಿರುಕುಳ ಕೊಡ್ತಿದೆ ಅಂತ ನಾವು ನಿರಂತರವಾಗಿ ವರದಿ ಮಾಡಿರೋದ್ರಿಂದ ಎಲ್ಲೆಲ್ಲಿ ಲೋಪದೋಷಗಳಿದೆ, ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ, ಆ ಲೂಪ್ ಹೋಲ್ಸನ್ನು ಕವರ್ ಮಾಡೋದಕ್ಕೆ ಸರ್ಕಾರ ಏನು ಮಾಡಬೇಕಾಗುತ್ತೆ, ಕಾನೂನು ಇಲಾಖೆ ಏನು ಮಾಡಬೇಕಾಗುತ್ತೆ, ಪೊಲೀಸರು ಏನು ಮಾಡಬೇಕಾಗುತ್ತೆ, ಅದ್ರ ಜೊತೆ ಈ ಫೈನಾನ್ಷಿಯಲ್ ಕಂಪ್ನಿಗಳು ಏನು ಮಾಡಬೇಕಾಗುತ್ತೆ, ಈ ಎಲ್ಲ ವಿಚಾರಗಳನ್ನು ಎಲ್ಲ ಆಯಾಮಗಳಿಂದಲೂ ಪರಿಶೀಲನೆ ಮಾಡಿ ಆ ಲೂಪ್ ಹೋಲ್ಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿ ಹಾಕಿ ಅದಾದ ನಂತರ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾಯ್ದೆ ಅಥವಾ ಹೊಸ ಕಾನೂನನ್ನು ಜಾರಿಗೆ ತರಲು ಬೇಕಾಗಿರುವಂಥ ಅಂಶಗಳ ಸಮಾಲೋಚನೆ ಸಭೆ ಇವತ್ತು ನಡೆಯುತ್ತೆ. ಕನ್ಸ್ಯೂಮರ್ಗೆ ಒಂದು ಹಂತದ ಪ್ರೊಟೆಕ್ಷನ್ ಇವತ್ತಿನ ಮೀಟಿಂಗ್ ನಂತರ ದೊರೆತರೆ ಬ್ಯಾಂಕಿಂಗ್ನವರ ಕಿರುಕುಳಕ್ಕೆ ಇವತ್ತು ಮತ್ತೊಂದು ಹಂತದ ಫುಲ್ ಸ್ಟಾಪ್ ಸಿಗುವಂಥ ಸಾಧ್ಯತೆ. ಅದ್ರ ಜೊತೆಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಗ್ರಾಹಕರ ವಿರುದ್ಧ ಅವಹೇಳನಕಾರಿಯಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕಿರುಕುಳವನ್ನು ನೀಡ್ತಿದ್ದಂಥ ಫೈನಾನ್ಷಿಯಲ್ ಕಂಪ್ನಿಗಳ ಅಟ್ಟಹಾಸಕ್ಕೆ ಫುಲ್ ಸ್ಟಾಪ್ ಬೀಳುವಂಥ ಸಾಧ್ಯತೆ ನಾವು ನೋಡ್ತಿರೋಂಥದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಅಭಿಷೇಕ್. ಇನ್ನು ನಮ್ಮ ಪ್ರತಿನಿಧಿ ಮೈಲಾರಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ,